ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ಇವತ್ತು ನಾನು ನನ್ನ ಶುಕ್ರವಾರ ಹೇಗಿರುತ್ತೆ ಅಂತ ನಿಮಗೆ ತಿಳಿಸ್ತಾ ಇರ್ತೀನಿ ಫ್ರೆಂಡ್ಸ್. ಆದ್ಯ ಕಲರ್ಫುಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಬನ್ನಿ ನನ್ನ ಶುಕ್ರವಾರ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಈಗ ನನ್ನ ಸ್ನಾನ ಎಲ್ಲ ಮುಗ್ದಿದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ದೇವ್ರ ಹೂವು ಎಲ್ಲ ತೆಗಿತಾ ಇದ್ದೀನಿ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ದೇವ್ರ ಸಾಮಾನು ಏನೇನಿರುತ್ತೋ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಬರ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ಎಲ್ಲ ಆಯಿತು, ಬೆಳ್ಕೊಂಬಂದಿದ್ದೀನಿ. ಹಾಗೆ ನಾವು ನೆಂದಿರೋ ದೇವ್ರ ಸಾಮಾನುಗಳನ್ನು ಒಂದು ವೈಟ್ ಬಟ್ಟೆಯಲ್ಲಿ, ಅಂದರೆ ಬನಿಯನ್ ಬಟ್ಟೆ ಇರುತ್ತಲ್ಲ, ಸೊ ಆ ಬಟ್ಟೆಯಲ್ಲಿ ನಾವು ಒರೆಸಿದ್ರೆ ತುಂಬ ನೀಟಾಗಿರುತ್ತೆ. ಮೇಲೆ ನೀರು ಥರ ಹಾಗೆ ಕಲೆ ಥರ ಇರಲ್ಲ, ನೀಟಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಈಗೆಲ್ಲ ನಾನು ಎಲೆ ಮುಡಿಸ್ತಾ ಇದ್ದೀನಿ ಕಳಸಕ್ಕೆ. ನಾನೀಗ ಪೂರ್ತಿ ಕಳಸನ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಈಗ ಎಲೆ ಎಲ್ಲ ಮುಡಿಸಾಗಿದೆ. ಓಕೆ, ಇವಾಗ ನಾನು ದೀಪ ಹಚ್ಬಿಟ್ಟು ಹೂವು ಮುಡಿಸ್ತೀನಿ. ಕಳಸಕ್ಕೆ ಹೂವು ಮುಡಿಸ್ತೀನಿ. ನಾವು ಫಸ್ಟು ಹೂವು ಮುಡಿಸಿ ಆಮೇಲೆ ಯಾವಾಗಲೂ ದೀಪ ಹಚ್ಚಬಾರ್ದು. ನಾವು ಫಸ್ಟು ದೀಪ ಹಚ್ಚಿ ಆದಮೇಲೆ ಹೂವು ಮುಡಿಸ್ಬೇಕು. ನಾವು ದೇವರಿಗೆ ಆಗಲಿ ಯಾವುದಕ್ಕೆ ಆಗಲಿ ಹಾಗೆ ಮಾಡಬೇಕು. ಓಕೆ, ಈಗ ಹೂವು ಮುಡಿಸಾಯಿತು. ನಿಮಗೆ ಈ ವಿಡಿಯೋ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇನ್ನೊಂದು ಸಲ ನಾನು ಫುಲ್ ಫ್ರೈಡೇ ರೊಟೀನ್ ಏನೇನಿರುತ್ತೆ ಬೆಳಗ್ಗೆಯಿಂದ ಪೂರ್ತಿ ಪೂಜೆ ಮುಗಿಯೋವರೆಗೂ ಅದು ಪೂರ್ತಿ ನಾನು ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ. ಈಗ ಹೂವೆಲ್ಲ ಮುಡಿಸಿದ್ದಾಯಿತು. ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಇಡಬೇಕಾಗಿತ್ತು. ಸೊ ಹೂವು ಮುಡಿಸ್ಬೇಕಾಯಿತು. ದೇವ್ರ ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ದೇವ್ರ ಮನೆ ಸಪ್ರೇಟ್ ಇಲ್ಲ ಅಂದರೆ ಪರವಾಗಿಲ್ಲ. ನಮ್ಮದು ಮೇನ್ ಡೋರ್ ಇದೆಯಲ್ವ, ಸೊ ಮೇನ್ ಡೋರಿಗೆ ನಾವು ಯಾವಾಗಲೂ ನೀರು ಹಾಕಬೇಕು. ಪೂಜೆ ಮಾಡಿದಾಗ ನಾವು ಬೆಳಿಗ್ಗೆ ಹಾಕಿರ್ತೀವಿ, ಬಟ್ ಪೂಜೆ ಮಾಡಿದಾಗ ಮತ್ತೆ ಒಂದ್ಸಲ ನೀರು ಚಿಮುಕಿಸಿ ಹೂವು ಮುಡಿಸೋದು ತುಂಬ ಶ್ರೇಷ್ಠ. ಯಾಕೆ ಅಂತ ಅಂದರೆ ನಾವು ಪೂಜೆ ಮಾಡೋ ಟೈಮಲ್ಲಿ ಲಕ್ಷ್ಮಿ ಮನೆ ಒಳಗೆ ಬರ್ತಾಳೆ ಅನ್ನೋ ಒಂದು ವಾಡಿಕೆ. ಸೊ ಅದಕ್ಕೋಸ್ಕರ ಈಗ ಎಲ್ಲ ಮುಗೀತು. ಈಗ ಪೂಜೆ ಮಾಡೋಣ ಬನ್ನಿ. ಪೂಜೆ ಮಾಡ್ತಾ ಇದ್ದೀನಿ. ನೋಡಿ, ಕಳಸ ನೀಟಾಗಿ ಕಾಣ್ತಾ ಇದೆ. ನನ್ನ ಕಳಸ ಪೂಜೆ ಮಾಡಿರೋದು ಹೇಗೆ ಕಾಣ್ತಾ ಇದೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೇಕು. ಹಾಗೆ ನೀವೆಲ್ಲ ಶುಕ್ರವಾರ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಫ್ರೆಂಡ್ಸ್. ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಹೋಗ್ಬಿಡುತ್ತೆ. ನಾವು ಮನೆಯಲ್ಲಿ ಗಂಟೆ ಹಲ್ಲಾಡಿಸೋದ್ರಿಂದ ಆಗಲಿ, ಆಮೇಲೆ ಹನುಮಾನ್ ಚಾಲೀಸನ್ನು ನಾವು ಪಠಿಸೋದ್ರಿಂದ ಆಗಲಿ, ಏನೇ ನೆಗೆಟಿವ್ ಪಾಯಿಂಟ್ಸ್ ನಮ್ಮ ಮನೆಯಲ್ಲಿದ್ರೂ ಎಲ್ಲ ಹೋಗುತ್ತೆ. ನಾನು ನೈವೇದ್ಯಕ್ಕೆ ಅಂತ ಪೊಂಗಲ್ ಮಾಡಿದ್ದೆ. ಸೊ ಪೊಂಗಲ್ ನಾನು ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ ಆಲ್ರೆಡಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ನನ್ನ ಚಾನಲಲ್ಲಿ ನೋಡಿ ಫ್ರೆಂಡ್ಸ್. ಈಗ ನಾನು ಪೂಜೆ ಮುಗಿತು. ಈಗ ಅಷ್ಟೋತ್ತರ ಶತಮಾನವಳಿ ನಾನು ಬುಕ್ಸ್ನ ಓದ್ತಾ ಇದ್ದೀನಿ. ಬನ್ನಿ, ಅಷ್ಟೋತ್ತರನ ಓದ್ತಾ ಇದ್ದೀನಿ ಫ್ರೆಂಡ್ಸ್. ನೀವೆಲ್ಲ ಇದನ್ನು ಅಷ್ಟೋತ್ತರ ಓದೋದ್ರಿಂದ ನಮ್ಮ ಮೈಂಡ್ ತುಂಬ ರಿಫ್ರೆಶ್ ಆಗುತ್ತೆ. ಏನೇ ನಮ್ಮ ತೊಂದರೆಗಳು ಇದ್ರೂ ಎಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಅಷ್ಟೋತ್ತರ ಬುಕ್ ಓದಿದ್ರೆ ನಮ್ಮ ಮನಸ್ಸಿಗೆ ಶಾಂತಿನೂ ನೆಮ್ಮದಿ ಎಲ್ಲ ಸಿಗುತ್ತೆ. ಸೊ ಯಾರಾದರೂ ನಮಗೆ ನೆಮ್ಮದಿ ಇಲ್ಲ, ನಮಗೆ ಬೋರು ಲೈಫು ಹಾಗೆ ಹೀಗೆ ಅಂತ ಯೋಚನೆ ಮಾಡೋರು ಇರ್ತೀರಲ್ವ, ಸೊ ಆ ಥರದವರಿಗೆ ಎಲ್ಲರೂ, ನನ್ನ ಪ್ರಕಾರ ಆ ಥರದವರು ಅಂತಲ್ಲ, ಎಲ್ಲರೂ ನಾವು ಬುಕ್ಸ್ ಓದೋದ್ರಿಂದ, ನಾವು ಅಷ್ಟೋತ್ತರ ಬುಕ್ಸ್ಗಳನ್ನು ಓದೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇವತ್ತು ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಮುಂದಕ್ಕೆ